ನಮಸ್ತೆ ಸ್ನೇಹಿತರೆ. ಪ್ರಕೃತಿಯು ಯಾವಾಗಲೂ ನಮಗೆ ಉತ್ತಮವಾದ ಸಂದೇಶವನ್ನು ನೀಡುತ್ತೆ. ಒಂದೇ ಮರದಲ್ಲಿ ಎರಡು ಹಣ್ಣುಗಳು ಒಂದೇ ಕೊಂಬೆಯಲ್ಲಿ ಬೆಳೆದರೂ ಒಂದು ಬೇಗ ಹಣ್ಣಾಗುತ್ತದೆ, ಇನ್ನೊಂದು ತನ್ನ ಸಮಯಕ್ಕಾಗಿ ಕಾಯುತ್ತದೆ. ಹೌದು, ಇದರ ಅರ್ಥ ಇಷ್ಟೇ. ಇನ್ನೊಬ್ಬರ ಯಶಸ್ಸು ನಮ್ಮ ಸೋಲಲ್ಲ. ನಮ್ಮ ಕ್ಷಣವೂ ಬರುತ್ತದೆ, ಆದರೆ ಅದಕ್ಕೆ ಕಾಯುವ ತಾಳ್ಮೆ ನಮ್ಮಲ್ಲಿ ಇರಬೇಕು ಅಷ್ಟೇ. ಹೌದು, ಜೀವನದಲ್ಲಿ ಶುಕ್ರ ಬಲವಾಗಿಲ್ಲವೆಂದರೆ ಯಾವುದೇ ಇಷ್ಟಾರ್ಥಗಳು ಈಡೇರಲು ಕಷ್ಟ ಸಾಧ್ಯ. ನೀವು ಲಕ್ಸುರಿ ಲೈಫನ್ನು ಇರಬೇಕು ಅಂತ ಬಯಸಿದ್ರೆ, ಆ ಯಶಸ್ಸು, ಆ ಅಬೌಂಡೆನ್ಸ್ ಅಂದರೆ ಸಂಪತ್ತು ಬೇಕು ಅಂದರೆ ಅದೆಲ್ಲವೂ ಶುಕ್ರ ಗ್ರಹದಿಂದ ಪ್ರಾಪ್ತಿಯಾಗ್ತದೆ. ಅಂದರೆ ನಿಮ್ಮ ಲೈಫಿನಲ್ಲಿ ಶುಕ್ರ ಗ್ರಹದ ಬಲ ಹೆಚ್ಚಾಗಿದ್ರೆ ನೀವು ಅಂದುಕೊಂಡ ಕೆಲಸಗಳ ಯಶಸ್ಸು ಮತ್ತು ಕೀರ್ತಿ ಹಾಗೂ ಹಣವು ಹರಿದು ಬರುತ್ತದೆ. ಹೌದು ಸ್ನೇಹಿತರೆ, ನ್ಯೂಮರಾಲಜಿಯ ಪ್ರಕಾರ ಯಾವ ವ್ಯಕ್ತಿಯ ಡೇಟ್ ಆಫ್ ಬರ್ತಿನಲ್ಲಿ 6 ನಂಬರ್ ಇರುತ್ತೋ, 6 ನಂಬರ್ ಇರುತ್ತೋ, ಅಂದರೆ ಯಾವುದೇ ರೀತಿಯಲ್ಲಿ ನೋಡಿದರೂ 6 ನಂಬರ್ ಬರಬೇಕು. ಅಂತಹ ಒಂದು ವ್ಯಕ್ತಿಯ ಜೀವನದಲ್ಲಿ ಶುಕ್ರನ ಬಲ ಹೆಚ್ಚಾಗಿರುತ್ತದೆ ಅಂತ ಹೇಳುತ್ತಾರೆ. ಅಕಸ್ಮಾತ್ ಇಲ್ಲ ಅಂದ್ರೆ, ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿ 6 ನಂಬರ್ ಅಥವಾ 6 ನಂಬರ್ ಇಲ್ಲ ಅಂದ್ರೆ ಯೋಚನೆ ಮಾಡೋದು ಬೇಡ. ಯಾಕಂದ್ರೆ ಇವತ್ತಿನ ದಿನ ನಾವು ಹೇಳುವ ಕೆಲವು ರೆಮಿಡೀಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಶುಕ್ರನ ಬಲ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಅನುಕೂಲಕರವಾದ ವಾತಾವರಣ ಹಾಗೂ ನೀವು ಅಂದುಕೊಂಡ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಹಾಗೂ ನೀವು ಕೋಟ್ಯಾಧಿಪತಿಯಾಗಬೇಕು ಎಂಬ ಕನಸನ್ನು ಕಂಡ್ರೆ ಅದು ಕೂಡ ನೆನಸಾಗ್ತದೆ. ಹೌದು, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನೆಲ್. ಹಾಗೂ ಇವತ್ತಿನ ದಿನ ನಾವು ಹೇಳಲಿರುವ ಈ ರೆಮಿಡೀಸ್ಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ. ಇದು ನಿಮ್ಮ ಮುಖದಲ್ಲಿ ಒಂದು ಹೊಳಪನ್ನು ನೀಡುವುದರ ಮೂಲಕ ನಿಮ್ಮ ಟೈಮ್ ಅಂದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯ ಅವಕಾಶಗಳು ಬರಲಿದೆ ಎಂಬ ಒಂದು ಸೂಚನೆಯು ಕೂಡ ನೀಡುತ್ತದೆ. ಹೌದು ಫ್ರೆಂಡ್ಸ್, ಏನೋ ಒಂದು ತರಹದ ಮನಸ್ಸಿನಲ್ಲಿ ಖುಷಿ, ಸಮಾಧಾನ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಈ ಒಂದು ರೆಮಿಡೀಸ್ಗಳನ್ನು ಮಾಡೋದ್ರಿಂದ ಸಿಗುತ್ತೆ. ಹಾಗೂ ಈ ಒಂದು ಕೆಲಸಗಳನ್ನು ಅಥವಾ ಈ ಒಂದು ಉಪಾಯಗಳನ್ನು ನೀವು ಪ್ರತಿ ಶುಕ್ರವಾರ ಅಥವಾ ಪ್ರತಿದಿನ ಮಾಡಬಹುದು. ನಿಮಗೆ ಅನುಕೂಲಕರವಾದ ಸಮಯದಲ್ಲಿ ಇದನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳಿಂದ ಹೊರಬರುವುದು ಮಾತ್ರವಲ್ಲದೆ ಮನಸ್ಸಿನಲ್ಲಿ ನೆಮ್ಮದಿ, ಖುಷಿ, ಸಂತೋಷವನ್ನು ನೀವು ಕಾಣಬಹುದು. ಹಾಗೂ ಅಷ್ಟೇ ಅಲ್ಲದೆ ಜೀವನದಲ್ಲಿ ಒಂದು ಸಂಪತ್ತಿನ ಆಗಮನವನ್ನು ನೀವು ನೋಡಬಹುದು. ಹೌದು ಸ್ನೇಹಿತರೆ, ಅದರಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ನೀವು ಬೆಳ್ಳಿಯ ಆಭರಣಗಳನ್ನು ಹೆಚ್ಚಾಗಿ ಧರಿಸಬೇಕು. ಶುಕ್ರ ಬಲಗೊಳ್ಳಬೇಕೆಂದರೆ ಬೆಳ್ಳಿಯ ಆಭರಣಗಳನ್ನು ಹೆಚ್ಚಾಗಿ ಧರಿಸೋದ್ರಿಂದ ಶುಕ್ರನ ಬಲ ಹೆಚ್ಚಾಗ್ತದೆ. ಅಥವಾ ಯಾವುದೇ ರೀತಿಯ ಉಂಗುರ ಅಥವಾ ಬ್ರಾಸ್ಲೆಟ್ಗಳನ್ನು ನೀವು ಯಾವಾಗಲೂ ಧರಿಸಿರಬೇಕು. ಅಥವಾ ಒಂದು ಬೆಳ್ಳಿಯ ಕಾಯಿನ್ ಅನ್ನು ಕೂಡ ನೀವು ಪರ್ಸನಲ್ಲಿ ಇಟ್ಕೊಳ್ಬೇಕು. ಇದು ಮನಸ್ಸಿಗೆ ಶಾಂತಿಯನ್ನು ಮತ್ತು ಹಣದ ಆಕರ್ಷಣೆಯನ್ನು ಮಾಡುತ್ತದೆ ಹಾಗೂ ಶುಕ್ರನ ಸ್ಥಾನವನ್ನು ಬಲಗೊಳಿಸುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದ ಅವಕಾಶಗಳು ಬರುತ್ತವೆ. ನಂತರ ನೋಡುವುದಾದರೆ ಶುಕ್ರನಿಗೆ ಸಂಬಂಧಿಸಿದ ಪದಾರ್ಥಗಳ ಸೇವನೆ. ಕೆಲವೊಂದು ಪದಾರ್ಥಗಳಲ್ಲಿ ಶುಕ್ರನ ಸ್ಥಾನ ಹೆಚ್ಚಾಗೇ ಇರುತ್ತದೆ. ಆದ್ದರಿಂದ ನಿಮ್ಮ ಮೇಲೆ ಶುಕ್ರನ ದೃಷ್ಟಿ ಬೀಳಬೇಕು ಅಂದರೆ ನೀವು ಆಹಾರದಲ್ಲಿ ಅಂದರೆ ಎಲ್ಲ ಬಿಳಿಯ ಬಣ್ಣದ ಪದಾರ್ಥಗಳಲ್ಲಿ ಕೂಡ ಶುಕ್ರನಿಗೆ ಸಂಬಂಧಪಟ್ಟಿರುತ್ತದೆ. ಹಾಗಾಗಿ ಮೊಸರು, ಹಾಲು, ಬೆಣ್ಣೆ, ತುಪ್ಪ ಇದರಲ್ಲಿ ಒಂದನ್ನು ನೀವು ವಾರದಲ್ಲಿ ಒಮ್ಮೆಯಾದರೂ ಸೇವಿಸಬೇಕು. ಅಥವಾ ಶುಕ್ರವಾರ ದಿನ ಮೊಸರು ಅಥವಾ ತುಪ್ಪವನ್ನು ಸ್ನಾನದ ಮುನ್ನ ಮುಖ ಅಥವಾ ಕೈಗೆ ಹಚ್ಚಿ ಸ್ನಾನ ಮಾಡುವುದರಿಂದಲೂ ಕೂಡ ನೀವು ಈ ಶುಕ್ರನ ಸ್ಥಾನವನ್ನು ಬಲಗೊಳಿಸಿಕೊಂಡು ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಆಗಮನಿಸಬಹುದು. ಹೌದು, ನೀವು ಸ್ನಾನದ ಮುನ್ನ ಈ ಮೊಸರು ಅಥವಾ ತುಪ್ಪವನ್ನು ಬಳಸಿ ಮುಖಕ್ಕೆ ಹಚ್ಚಿ ಸ್ನಾನ ಮಾಡುವುದರಿಂದ ಉತ್ತಮವಾದ ಆರೋಗ್ಯಕರ ಲಾಭದ ಜೊತೆಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ರಿಸಲ್ಟ್ ಅನ್ನು ನೀವು ಪಡೆಯಬಹುದು. ಹಾಗೂ ತುಪ್ಪ ಎಂದರೆ ಸಮೃದ್ಧಿ, ಸಂಪತ್ತು ಮತ್ತು ಎಲ್ಲ ಮಂಗಳಕರ ಕೆಲಸಗಳಲ್ಲಿ ತುಪ್ಪದ ದೀಪವನ್ನು ನಾವು ಶುಭವೆಂದು ಭಾವಿಸಲಾಗುತ್ತದೆ. ಹಾಗಾಗಿ ಪ್ರತಿ ಶುಕ್ರವಾರ ತುಪ್ಪದ ದೀಪವನ್ನು ಬೆಳಗುವುದರ ಮೂಲಕ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಶಕ್ತಿಯನ್ನು ಆಗಮನಿಸಬಹುದು. ಹೌದು ಸ್ನೇಹಿತರೆ, ಇದು ಒಂದು ತುಪ್ಪವೆಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದುದು. ಹಾಗಾಗಿ ತುಪ್ಪದ ದೀಪವನ್ನು ಬೆಳಗುವುದರ ಮೂಲಕ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ನೀವು ಕಾಣಬಹುದು. ನಂತರ ನೋಡುವುದಾದರೆ ಹಸಿರು ಏಲಕ್ಕಿ. ಹೌದು, ಅತ್ಯಂತ ಪರಿಣಾಮಕಾರಿಯಾದ ಒಂದು ಉತ್ತಮವಾದ ಪದಾರ್ಥ. ಈ ಒಂದು ಪದಾರ್ಥವನ್ನು ನೀವು ಶೀಘ್ರ ಫಲಿತಾಂಶಕ್ಕಾಗಿ ಬಳಸ್ಕೋಬಹುದು. ಹೌದು, ಒಳ್ಳೆಯ ಅವಕಾಶಗಳನ್ನು ನೀಡಬಲ್ಲದು. ಮೊದಲು ನೀವು ಹಸಿರು ಏಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಕುದಿಸಿ, ಆ ನೀರನ್ನು ನೀವು ಸ್ನಾನದ ನೀರಿಗೆ ಬೆರೆಸಿ, ನಂತರ ಏಲಕ್ಕಿಯ ನೀರಿನಿಂದ ಸ್ನಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಣದ ಆಕರ್ಷಣೆಯಾಗುತ್ತದೆ, ಸಂಪತ್ತಿನ ಆಗಮನವಾಗುತ್ತದೆ, ಮನೆಯಲ್ಲಿ ಖುಷಿ, ನೆಮ್ಮದಿಯನ್ನು ಕಾಣಬಹುದು. ಇದನ್ನು ನೀವು ಪ್ರತಿ ಶುಕ್ರವಾರ ಮಾಡುವುದರಿಂದ ಶುಕ್ರ ನಿಮ್ಮ ದೇಹದಲ್ಲಿ ಆಕರ್ಷಣೆಯನ್ನು, ಪ್ರಶಾಂತತೆಯನ್ನು ಉಂಟು ಮಾಡುತ್ತಾನೆ. ನಂತರ ನೋಡುವುದಾದರೆ ಗುಲಾಬಿ ದಳದ ಸ್ನಾನ. ಹೌದು, ನಿಮ್ಮ ಸ್ನಾನದಲ್ಲಿ ಗುಲಾಬಿ ದಳಗಳನ್ನು ಬೆರೆಸುವುದರಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದ ಅವಕಾಶಗಳನ್ನು ನೀವು ಪಡೆದುಕೊಳ್ಳಬಹುದು. ಹೌದು, ಯಾವುದೇ ಕೆಲಸವನ್ನು ನಿಯಮಾನುಸಾರವಾಗಿ ಮಾಡಿಕೊಂಡು ನಿಯಮದಂತೆ ಮಾಡಿದರೆ
ನೀವು ಪ್ರತಿಫಲ ಖಂಡಿತವಾಗಿ ಪಡೆಯಬಹುದು. ಹೌದು ಸ್ನೇಹಿತರೆ, ಅಂದರೆ ಪ್ರತಿ ಶುಕ್ರವಾರ ಅಥವಾ ಪ್ರತಿದಿನ ತಪ್ಪದೆ ಗುಲಾಬಿ ದಳ ಅಥವಾ ಗುಲಾಬಿ ದಳ ಸಿಗಲಿಲ್ಲ ಎಂದರೆ ನೀವು ಉತ್ತಮವಾದ ರೋಸ್ ವಾಟರ್ ಅನ್ನು ಕೂಡ ನೀರಿಗೆ ಬೆರೆಸಿ ಸ್ನಾನ ಮಾಡಬಹುದು. ಇದರಿಂದಲೂ ಕೂಡ ನೀವು ಉತ್ತಮವಾದಂತಹ ರಿಸಲ್ಟ್ ಅನ್ನು ಫಲಿತಾಂಶಗಳನ್ನು ಪಡೆಯಬಹುದು. ಹಾಗೂ ಸ್ನಾನದ ನಂತರ ನೀವು ಈ ಗುಲಾಬಿಯ ಪರ್ಫ್ಯೂಮ್ ಅನ್ನು ಅಂದರೆ ನಿಮ್ಮ ಹೆಬ್ಬೆರಳಿನ ಕೈಯ ಕೆಳಗೆ ಸ್ವಲ್ಪ ಹಚ್ಚಿ. ಇದರಿಂದ ನೀವು ಅತ್ಯುತ್ತಮವಾದ ರಿಸಲ್ಟ್ ಹಾಗೂ ನಿಮ್ಮ ಜೀವನದಲ್ಲಿ ಕಷ್ಟಕ್ಕೆಲ್ಲ ಮುಕ್ತಿಯನ್ನು ಕೊಡಬಹುದು. ಈ ಗುಲಾಬಿ ದಳದ ಒಂದು ಪರ್ಫ್ಯೂಮ್ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡುತ್ತದೆ ಹಾಗೂ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಸೃಷ್ಟಿಸುತ್ತದೆ. ಅತ್ಯಂತ ಪರಿಣಾಮಕಾರಿಯಾದಂತಹ ಈ ಒಂದು ರೋಸ್ ಪರ್ಫ್ಯೂಮ್ ಉತ್ತಮವಾಗಿ ಕೆಲಸ ಮಾಡಬಲ್ಲದು. ಹಣದ ಆಕರ್ಷಣೆಯನ್ನು ಮಾಡುವುದರ ಜೊತೆಗೆ ಸಂಪತ್ತು ನಿಮಗೆ ಊಹಿಸದ ರೀತಿಯಲ್ಲಿ ನಿಮ್ಮ ಬಳಿ ಬರುತ್ತದೆ. ಆದರೆ ಇದಕ್ಕೆ ನಿರಂತರ ಪ್ರಯತ್ನ, ಶ್ರಮ ಅಷ್ಟೇ ಮುಖ್ಯವಾಗ್ತದೆ. ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆಯಿಂದ, ಶ್ರಮದಿಂದ ಮಾಡಿದಲ್ಲಿ ಯಾವುದೇ ಕೆಲಸವೂ ಕೂಡ ಪ್ರತಿಫಲವನ್ನು ನೀಡೇ ನೀಡುತ್ತದೆ. ಹೌದು ಸ್ನೇಹಿತರೆ, ಈ ರೀತಿಯಾದಂತಹ ಕೆಲವು ಚಿಕ್ಕ ಪುಟ್ಟ ಕೆಲಸಗಳು, ಉಪಾಯಗಳನ್ನು ನಾವು ಮಾಡುವುದರಿಂದ ಶುಕ್ರನ ಸ್ಥಾನ ಬಲಗೊಳ್ಳುತ್ತದೆ ಹಾಗೂ ಆತ ಜೀವನದಲ್ಲಿ ಸಂಪತ್ತು, ಸಮೃದ್ಧಿ ಜೊತೆಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಅತ್ಯಂತ ಶೀಘ್ರವಾಗಿ ಪರಿಹಾರ ಮಾಡಬಲ್ಲನು. ಹೌದು, ಈ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.